ವೆಲ್ಕಮ್ ಬ್ಯಾಕ್. ಕೋಟಿ ಕೋಟಿ ಮೌಲ್ಯದ ಕೆಜಿ ಚಿನ್ನವನ್ನ ದುಬೈನಿಂದ ತರೋ ಸಂದರ್ಭದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಆಕೆಯ ವಿಚಾರಣೆ ಮುಂದುವರೆದಿದೆ. ವಿಚಾರಣೆ ಸಂದರ್ಭದಲ್ಲಿ ಆಕೆಯ ಮೊಬೈಲ್ನಲ್ಲಿ ಅನೇಕ ಸ್ಫೋಟಕ ರಹಸ್ಯಗಳು ಬೆಳಕಿಗೆ ಬಂದಿದೆ. ಪ್ರಭಾವಿಗಳ ನಂಬರ್ಗಳು ರನ್ಯಾ ಮೊಬೈಲ್ನಲ್ಲಿ ಇರೋದು ಪತ್ತೆಯಾಗಿದೆ. ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ನಂಬರ್ ರನ್ಯಾ ಮೊಬೈಲ್ನಲ್ಲಿ ಸೇವ್ ಆಗಿತ್ತು. ಹಾಲಿ ಹಾಗೂ ಹಿಂದಿನ ಸರ್ಕಾರದ ಸಚಿವರ ನಂಬರ್ಗಳು ಕೂಡ ಪತ್ತೆಯಾಗಿದೆ. ಆದರೆ ಕೆಲವರು ಸಚಿವರ ಜೊತೆ ಮಾತ್ರ ಈಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ. ರಮ್ಯಾ ನಿರ್ದೇಶಕಿಯಾಗಿದ್ದ ಕಂಪನಿಗೆ 12 ಎಕರೆ KIADB ಭೂಮಿ ಮಂಜೂರಾದ ಬಗ್ಗೆ ಕೂಡ ನನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹೊರಗಾಕಿತ್ತು, ದಾಖಲೆಗಳ ಸಮೇತ. ಇದೀಗ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ಮಾಹಿತಿ ಆಕೆಯ ಲ್ಯಾಪ್ಟಾಪ್ನಲ್ಲಿ ಪತ್ತೆಯಾಗಿದೆ. ಜೊತೆಗೆ ಆಕೆಯ ಫೋನನ್ನು ಪೊಲೀಸರು ತಪಾಸಣೆಗೆ ಒಳಪಡಿಸಿದ್ದಾರೆ. DRI ಹಾಗೆ CBI ಎರಡೂ ತಂಡದಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಪ್ರಭಾವಿಗಳ ನಂಬರ್ ಆಕೆಯ ಮೊಬೈಲ್ನಲ್ಲಿ ಇರೋದು ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಈಗ ಪ್ರಭಾವಿಗಳ ನಂಬರ್ ಫೋನಲ್ಲಿ ಸೇವ್ ಆಗಿದ್ರೆ ದೊಡ್ಡಷ್ಟಕ್ಕೆ ಅಲ್ಲ, ಕಾಂಟ್ಯಾಕ್ಟ್ನಲ್ಲಿ ಇದ್ಲ ಈಕೆ ಅನ್ನೋದು, ಜೊತೆಗೆ ಇದ್ದಿದ್ದೇ ಆದಲ್ಲಿ ಯಾರ ಜೊತೆಯಲ್ಲಿ, ಹಾಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಕ್ಕೂ ಆ ಪ್ರಭಾವಿಗಳಿಗೂ ಲಿಂಕ್ ಇರೋ ಸಾಧ್ಯತೆಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯವಾಗ್ತಿದೆಯಾ ಈ ಹಂತದಲ್ಲಿ? ಸ್ಮಿತಾ, ಏನು DRI ಅಧಿಕಾರಿಗಳು 3 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ರು ರನ್ಯಾ ರಾವ್ ಅವರನ್ನ. ಈ ಹಿಂದೆ ಅವರ ಮನೆ ಮೇಲೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ರು, ಮತ್ತೆ ಏರ್ಪೋರ್ಟ್ ನಲ್ಲಿ ಆಕೆಯ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅದರ ಸಂಪೂರ್ಣ ಡೇಟಾವನ್ನ ಈಗ DRI ಅಧಿಕಾರಿಗಳು ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮೊಬೈಲ್ ನಲ್ಲಿ ಸಾಕಷ್ಟು ಸಚಿವರ ಹೆಸರುಗಳು, ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್, ಹಾಗೇನೆ ರಾಜಕೀಯ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಕಾಂಟ್ಯಾಕ್ಟ್ ನಂಬರ್ಸ್, ಹಾಗೇನೆ ಜೊತೆಗೆ ಕೆಲವು ಸಿನಿಮಾ ನಟರ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಆದ್ರೆ ಇದರಲ್ಲಿ ಕೆಲ ರಾಜಕೀಯ ವ್ಯಕ್ತಿಗಳ ಜೊತೆ ಆಕೆಗೆ ನಿರಂತರವಾಗಿ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲ ನಂಬರ್ ಇದ್ದ ಮಾತ್ರಕ್ಕೆ ನೀವು ಹೇಳಿದಂಗೆ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಸೋದಕ್ಕೆ ಆಗಲ್ಲ. ಯಾವ ರೀತಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿತ್ತು, ಮತ್ತೆ ಏನು ಉದ್ದೇಶಕ್ಕೆ ಇದಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಆರೋಪ, ಸ್ಮಗ್ಲಿಂಗ್ ಜೊತೆಗೆ ಏನು ಪ್ರೋಟೋಕಾಲ್ ವೈಲೇಷನ್ಸ್ ಆಗಿದೆ ಅಂತ ಹೇಳಿ, ಇದಕ್ಕೆ ರಾಜಕೀಯ ನಾಯಕರು ಏನಾದ್ರು ಹೆಲ್ಪ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಸದ್ಯ DRI ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ವೆಲ್ಕಮ್ ಬ್ಯಾಕ್. ಕೋಟಿ ಕೋಟಿ ಮೌಲ್ಯದ ಕೆಜಿ ಚಿನ್ನವನ್ನ ದುಬೈನಿಂದ ತರೋ ಸಂದರ್ಭದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಆಕೆಯ ವಿಚಾರಣೆ ಮುಂದುವರೆದಿದೆ. ವಿಚಾರಣೆ ಸಂದರ್ಭದಲ್ಲಿ ಆಕೆಯ ಮೊಬೈಲ್ನಲ್ಲಿ ಅನೇಕ ಸ್ಫೋಟಕ ರಹಸ್ಯಗಳು ಬೆಳಕಿಗೆ ಬಂದಿದೆ. ಪ್ರಭಾವಿಗಳ ನಂಬರ್ಗಳು ರನ್ಯಾ ಮೊಬೈಲ್ನಲ್ಲಿ ಇರೋದು ಪತ್ತೆಯಾಗಿದೆ. ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ನಂಬರ್ ರನ್ಯಾ ಮೊಬೈಲ್ನಲ್ಲಿ ಸೇವ್ ಆಗಿತ್ತು. ಹಾಲಿ ಹಾಗೂ ಹಿಂದಿನ ಸರ್ಕಾರದ ಸಚಿವರ ನಂಬರ್ಗಳು ಕೂಡ ಪತ್ತೆಯಾಗಿದೆ. ಆದರೆ ಕೆಲವರು ಸಚಿವರ ಜೊತೆ ಮಾತ್ರ ಈಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ. ರಮ್ಯಾ ನಿರ್ದೇಶಕಿಯಾಗಿದ್ದ ಕಂಪನಿಗೆ 12 ಎಕರೆ KIADB ಭೂಮಿ ಮಂಜೂರಾದ ಬಗ್ಗೆ ಕೂಡ ನನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹೊರಗಾಕಿತ್ತು, ದಾಖಲೆಗಳ ಸಮೇತ. ಇದೀಗ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ಮಾಹಿತಿ ಆಕೆಯ ಲ್ಯಾಪ್ಟಾಪ್ನಲ್ಲಿ ಪತ್ತೆಯಾಗಿದೆ. ಜೊತೆಗೆ ಆಕೆಯ ಫೋನನ್ನು ಪೊಲೀಸರು ತಪಾಸಣೆಗೆ ಒಳಪಡಿಸಿದ್ದಾರೆ. DRI ಹಾಗೆ CBI ಎರಡೂ ತಂಡದಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಪ್ರಭಾವಿಗಳ ನಂಬರ್ ಆಕೆಯ ಮೊಬೈಲ್ನಲ್ಲಿ ಇರೋದು ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಈಗ ಪ್ರಭಾವಿಗಳ ನಂಬರ್ ಫೋನಲ್ಲಿ ಸೇವ್ ಆಗಿದ್ರೆ ದೊಡ್ಡಷ್ಟಕ್ಕೆ ಅಲ್ಲ, ಕಾಂಟ್ಯಾಕ್ಟ್ನಲ್ಲಿ ಇದ್ಲ ಈಕೆ ಅನ್ನೋದು, ಜೊತೆಗೆ ಇದ್ದಿದ್ದೇ ಆದಲ್ಲಿ ಯಾರ ಜೊತೆಯಲ್ಲಿ, ಹಾಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಕ್ಕೂ ಆ ಪ್ರಭಾವಿಗಳಿಗೂ ಲಿಂಕ್ ಇರೋ ಸಾಧ್ಯತೆಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯವಾಗ್ತಿದೆಯಾ ಈ ಹಂತದಲ್ಲಿ? ಸ್ಮಿತಾ, ಏನು DRI ಅಧಿಕಾರಿಗಳು 3 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ರು ರನ್ಯಾ ರಾವ್ ಅವರನ್ನ. ಈ ಹಿಂದೆ ಅವರ ಮನೆ ಮೇಲೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ರು, ಮತ್ತೆ ಏರ್ಪೋರ್ಟ್ ನಲ್ಲಿ ಆಕೆಯ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅದರ ಸಂಪೂರ್ಣ ಡೇಟಾವನ್ನ ಈಗ
DRI ಅಧಿಕಾರಿಗಳು ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮೊಬೈಲ್ ನಲ್ಲಿ ಸಾಕಷ್ಟು ಸಚಿವರ ಹೆಸರುಗಳು ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್, ಹಾಗೇನೆ ರಾಜಕೀಯ ಇದು ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಕಾಂಟ್ಯಾಕ್ಟ್ ನಂಬರ್ಸ್, ಹಾಗೇನೆ ಜೊತೆಗೆ ಕೆಲವು ಸಿನಿಮಾ ನಟರ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಆದ್ರೆ ಇದರಲ್ಲಿ ಕೆಲ ರಾಜಕೀಯ ವ್ಯಕ್ತಿಗಳ ಜೊತೆ ಆಕೆಗೆ ನಿರಂತರವಾಗಿ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲ ನಂಬರ್ ಇದ್ದ ಮಾತ್ರಕ್ಕೆ ನೀವು ಹೇಳಿದಂಗೆ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಸೋದಕ್ಕೆ ಆಗಲ್ಲ. ಯಾವ ರೀತಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿತ್ತು ಮತ್ತೆ ಏನು ಉದ್ದೇಶಕ್ಕೆ ಇದಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಆರೋಪ ಸ್ಮಗ್ಲಿಂಗ್ ಜೊತೆಗೆ ಏನು ಪ್ರೋಟೋಕಾಲ್ ವೈಲೇಷನ್ಸ್ ಆಗಿದೆ ಅಂತ ಹೇಳಿ ಇದಕ್ಕೆ ರಾಜಕೀಯ ನಾಯಕರು ಏನಾದ್ರು ಹೆಲ್ಪ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಸದ್ಯ DRI ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸ್ಮಿತಾ, ವೆಲ್ಕಮ್ ಬ್ಯಾಕ್. ಕೋಟಿ ಕೋಟಿ ಮೌಲ್ಯದ ಕೆಜಿ ಚಿನ್ನವನ್ನ ದುಬೈನಿಂದ ತರೋ ಸಂದರ್ಭದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಆಕೆಯ ವಿಚಾರಣೆ ಮುಂದುವರೆದಿದೆ. ವಿಚಾರಣೆ ಸಂದರ್ಭದಲ್ಲಿ ಆಕೆಯ ಮೊಬೈಲ್ನಲ್ಲಿ ಅನೇಕ ಸ್ಫೋಟಕ ರಹಸ್ಯಗಳು ಬೆಳಕಿಗೆ ಬಂದಿದೆ. ಪ್ರಭಾವಿಗಳ ನಂಬರ್ಗಳು ರನ್ಯಾ ಮೊಬೈಲ್ನಲ್ಲಿ ಇರೋದು ಪತ್ತೆಯಾಗಿದೆ. ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ನಂಬರ್ ರನ್ಯಾ ಮೊಬೈಲ್ನಲ್ಲಿ ಸೇವ್ ಆಗಿತ್ತು. ಹಾಲಿ ಹಾಗೂ ಹಿಂದಿನ ಸರ್ಕಾರದ ಸಚಿವರ ನಂಬರ್ಗಳು ಕೂಡ ಪತ್ತೆಯಾಗಿದೆ. ಆದರೆ ಕೆಲವರು ಸಚಿವರ ಜೊತೆ ಮಾತ್ರ ಈಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ. ರಮ್ಯಾ ನಿರ್ದೇಶಕಿಯಾಗಿದ್ದ ಕಂಪನಿಗೆ 12 ಎಕರೆ KIADB ಭೂಮಿ ಮಂಜೂರಾದ ಬಗ್ಗೆ ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹೊರಗಾಕಿತ್ತು, ದಾಖಲೆಗಳ ಸಮೇತ. ಇದೀಗ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ಮಾಹಿತಿ ಆಕೆಯ ಲ್ಯಾಪ್ಟಾಪ್ನಲ್ಲಿ ಪತ್ತೆಯಾಗಿದೆ. ಜೊತೆಗೆ ಆಕೆಯ ಫೋನನ್ನು ಪೊಲೀಸರು ತಪಾಸಣೆಗೆ ಒಳಪಡಿಸಿದ್ದಾರೆ. DRI ಹಾಗೆ CBI ಎರಡೂ ತಂಡದಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕ ಪ್ರಭಾವಿಗಳ ನಂಬರ್ ಆಕೆಯ ಮೊಬೈಲ್ನಲ್ಲಿ ಇರೋದು ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಈಗ ಪ್ರಭಾವಿಗಳ ನಂಬರ್ ಫೋನಲ್ಲಿ ಸೇವ್ ಆಗಿದ್ರೆ ದೊಡ್ಡಷ್ಟಕ್ಕೆ ಅಲ್ಲ, ಕಾಂಟ್ಯಾಕ್ಟ್ನಲ್ಲಿ ಇದ್ಲ ಈಕೆ ಅನ್ನೋದು, ಜೊತೆಗೆ ಇದ್ದಿದ್ದೇ ಆದಲ್ಲಿ ಯಾರ ಜೊತೆಯಲ್ಲಿ, ಹಾಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಕ್ಕೂ ಆ ಪ್ರಭಾವಿಗಳಿಗೂ ಲಿಂಕ್ ಇರೋ ಸಾಧ್ಯತೆಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಧ್ಯವಾಗ್ತಿದೆಯಾ ಈ ಹಂತದಲ್ಲಿ? ಸ್ಮಿತಾ, ಏನು DRI ಅಧಿಕಾರಿಗಳು 3 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ರು ರನ್ಯಾ ಅವರನ್ನ, ಈ ಹಿಂದೆ ಅವರ ಮನೆ ಮೇಲೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ರು ಮತ್ತೆ ಏರ್ಪೋರ್ಟ್ ನಲ್ಲಿ ಆ ಆಕೆಯ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅದರ ಸಂಪೂರ್ಣ ಡೇಟಾವನ್ನ ಈಗ DRI ಅಧಿಕಾರಿಗಳು ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮೊಬೈಲ್ ನಲ್ಲಿ ಸಾಕಷ್ಟು ಸಚಿವರ ಹೆಸರುಗಳು ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್, ಹಾಗೇನೆ ರಾಜಕೀಯ ಇದು ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಕಾಂಟ್ಯಾಕ್ಟ್ ನಂಬರ್ಸ್, ಹಾಗೇನೆ ಜೊತೆಗೆ ಕೆಲವು ಸಿನಿಮಾ ನಟರ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಆದ್ರೆ ಇದರಲ್ಲಿ ಕೆಲ ರಾಜಕೀಯ ವ್ಯಕ್ತಿಗಳ ಜೊತೆ ಆಕೆಗೆ ನಿರಂತರವಾಗಿ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲ ನಂಬರ್ ಇದ್ದ ಮಾತ್ರಕ್ಕೆ ನೀವು ಹೇಳಿದಂಗೆ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಸೋದಕ್ಕೆ ಆಗಲ್ಲ. ಯಾವ ರೀತಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿತ್ತು ಮತ್ತೆ ಏನು ಉದ್ದೇಶಕ್ಕೆ ಇದಾಗ್ತಾ ಇತ್ತು ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಆರೋಪ ಸ್ಮಗ್ಲಿಂಗ್ ಜೊತೆಗೆ ಏನು ಪ್ರೋಟೋಕಾಲ್ ವೈಲೇಷನ್ಸ್ ಆಗಿದೆ ಅಂತ ಹೇಳಿ ಇದಕ್ಕೆ ರಾಜಕೀಯ ನಾಯಕರು ಏನಾದ್ರು ಹೆಲ್ಪ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಸದ್ಯ DRI ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸ್ಮಿತಾ, ವೆಲ್ಕಮ್ ಬ್ಯಾಕ್. ಕೋಟಿ ಮೌಲ್ಯದ ಕೆಜಿ ಚಿನ್ನವನ್ನ ದುಬೈನಿಂದ ತರೋ ಸಂದರ್ಭದಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಆಕೆಯ ವಿಚಾರಣೆ ಮುಂದುವರೆದಿದೆ. ವಿಚಾರಣೆ ಸಂದರ್ಭದಲ್ಲಿ ಆಕೆಯ ಮೊಬೈಲ್ನಲ್ಲಿ ಅನೇಕ ಸ್ಫೋಟಕ ರಹಸ್ಯಗಳು ಬೆಳಕಿಗೆ ಬಂದಿದೆ. ಪ್ರಭಾವಿಗಳ ನಂಬರ್ಗಳು ರನ್ಯಾ ಮೊಬೈಲ್ನಲ್ಲಿ ಇರೋದು ಪತ್ತೆಯಾಗಿದೆ. ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ನಂಬರ್ ರನ್ಯಾ ಮೊಬೈಲ್ನಲ್ಲಿ ಸೇವ್ ಆಗಿತ್ತು. ಹಾಲಿ ಹಾಗೂ ಹಿಂದಿನ ಸರ್ಕಾರದ ಸಚಿವರ ನಂಬರ್ಗಳು ಕೂಡ ಪತ್ತೆಯಾಗಿದೆ. ಆದರೆ ಕೆಲವರು ಸಚಿವರ ಜೊತೆ ಮಾತ್ರ ಈಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ಲ್ಯಾಪ್ಟಾಪ್ನಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ.